ಕ್ಲಾಸ್ 9 ಮಿಡ್ ಟರ್ಮ್ ಮ್ಯಾಥಮ್ಯಾಟಿಕ್ಸ್ ಕ್ವೆಶನ್ ಪೇಪರ್ SA1 ಅಂತಲೂ ಕರಿಬೋದು. ಓಕೆ, ಸೊ ನಿಮಗೆ ಮ್ಯಾಥ್ಸ್ ಸಬ್ಜೆಕ್ಟ್ ಸ್ವಲ್ಪ ಕಷ್ಟ ಅಂತ ಅನಿಸಿರ್ಬೋದು. ಇಂಪಾರ್ಟೆಂಟ್ ಕ್ವೆಶನ್ಸ್ ಏನೇನು ಓದಬೇಕು ಅಥವಾ ನಾನು ಹೇಗೆ ಓದಿ, ನಾನು ಏನು ಇಲ್ಲಿವರೆಗೂ ಓದೇ ಇಲ್ಲ, ಕ್ಲಾಸಲ್ಲಿ ನಾನು ಅಷ್ಟೊಂದು ಕಾನ್ಸಂಟ್ರೇಟ್ ಕೊಟ್ಟು ಕೇಳಿಲ್ಲ, ಅಲ್ಲ ಕೇಳಿದ್ದೀನಿ ಬಟ್ ನಮಗೆ ಚೆನ್ನಾಗಿ ಅರ್ಥ ಆಗಿಲ್ಲ, ಈಗ ಏನು ಓದೋದು ಅಂತ ಡೌಟ್ ಇರ್ಬೋದು ನಿಮಗೆ. ಓಕೆ, ಸೊ ಆ ಡೌಟ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಏನೇನು ಓದಬೇಕು ಎಲ್ಲದನ್ನು ನಾನು ಹೇಳ್ತೀನಿ. ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಪೋಸ್ಟ್ ಮಾಡೋ ವೀಡಿಯೋಸ್ ನಿಮಗೆ ರೆಗ್ಯುಲರ್ ಆಗಿ ಬರುತ್ತೆ. ಫಸ್ಟ್ ಒನ್, √2 ಇಸ್. ಸೊ ನೋಡಿ, ಇಂಥ ಕ್ವೆಶನ್ಸ್ ಗ್ಯಾರಂಟಿ ನಿಮ್ಮ ಕ್ವೆಶನ್ಸ್ ಎಕ್ಸಾಮಲ್ಲಿ ಕೇಳ್ತಾರೆ. √2 ಯಾವ ಥರದ ನಂಬರ್, ರ್ಯಾಷ್ನಲ್ಲ, ಇರ್ರ್ಯಾಷ್ನಲ್ಲ, ಇಂಟೀಜರ ಏನು ಅಂತ. ಓಕೆ, ಸೊ ನೀವು ನೋಡ್ಕೊಳ್ಬೋದು √2. ನೆಕ್ಸ್ಟ್ ಒನ್, ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್. ಸೊ ಡಿಗ್ರಿ ಅಂದರೆ ಏನು? ಸೊ ಹೈಯೆಸ್ಟ್ ಪವರ್ ಎಷ್ಟಿದೆ ಅಂತ. ಸೊ ಆಬ್ವಿಯಸ್ಲಿ ಅದು 3 ಅಲ್ವಾ? ಓಕೆ, ಅದೇ ರೀತಿ ನೆಕ್ಸ್ಟ್, ಕೋಆರ್ಡಿನೇಟ್ಸ್ ಆಫ್ ಎ ಪಾಯಿಂಟ್ ಆನ್ ದಿ ಎಕ್ಸ್ ಆ್ಯಕ್ಸಿಸ್. ಎಕ್ಸ್ ಆ್ಯಕ್ಸಿಸಲ್ಲಿ ಯಾವಾಗಲೂ ಪಾಯಿಂಟ್ಸ್ ಹೇಗಿರುತ್ತಪ್ಪ ನೀವೇ ಹೇಳಿ? x,0 ಅಂತ ತಾನೇ ಇರುತ್ತೆ, ಬಿಕಾಸ್ ಎಕ್ಸ್ ಆ್ಯಕ್ಸಿಸಲ್ಲಿ ಇಟ್ ಈಸ್ ವೇರಿ ಆಗ್ತಾ ಇರುತ್ತೆ ಎಕ್ಸ್ ಆ್ಯಕ್ಸಿಸಲ್ಲಿ, ಬಟ್ y ಯಾವಾಗಲೂ 0ನೇ. ಸೊ ಸೆಕೆಂಡ್ ಆಪ್ಷನ್. ಓಕೆ, ಅದೇ ರೀತಿ 2x + 3y = 6 ಇಸ್ ಅ ಲೀನಿಯರ್ ಈಕ್ವೇಷನ್. ದೆನ್ ವ್ಯಾಲ್ಯೂಸ್ ಆಫ್ a and b ಇನ್ ಸ್ಟ್ಯಾಂಡರ್ಡ್ ಫಾರ್ಮ್ ಆರ್. ನೋಡಿ, ax + by ಅಂತಲೇ ಬರಿತೀವಲ್ಲ. ಸೊ a ಅಂದರೆ ಏನು? 2, b ಅಂದರೆ 3. ವೆರಿ ಸಿಂಪಲ್, 2, 3. ದಟ್ ಇಸ್ ಸೆಕೆಂಡ್ ಆಪ್ಷನ್. ಯೂಕ್ಲಿಡ್ ಸೆಕೆಂಡ್ ಆಕ್ಸಿಯಮ್ ನೀವೇ ನೋಡ್ಕೊಳ್ಬೋದು, ಆಕ್ಸಿಯಮ್ ಟೆಕ್ಸ್ಟ್ ಬುಕ್ಕಲ್ಲಿರುತ್ತೆ. ಸಪ್ಲಿಮೆಂಟ್ ಆಫ್ ಆ್ಯನ್ ಆ್ಯಂಗಲ್ ಆಫ್ 120. ನೋಡಿ, ತುಂಬ ಸಿಂಪಲ್ ಕ್ವೆಶನ್. ಸಪ್ಲಿಮೆಂಟರಿ ಆ್ಯಂಗಲ್ಸ್ ಅಂದರೆ ಏನು? ಎರಡು ಆ್ಯಂಗಲ್ನ ಸಮ್ ಮಾಡಿದ್ರೆ, ಅಡಿಷನ್ ಮಾಡಿದ್ರೆ 180 ಡಿಗ್ರಿ ಬರಬೇಕು, 180 ಡಿಗ್ರಿ ಬರಬೇಕು. ಅಂದರೆ 120 ಡಿಗ್ರಿಗೆ ಯಾವುದನ್ನು ಆ್ಯಡ್ ಮಾಡಿದ್ರೆ ನಿಮಗೆ 180 ಬರುತ್ತೆ? ಆಬ್ವಿಯಸ್ಲಿ 60 ಅಲ್ವಾ? ಅಷ್ಟೇ. ನೆಕ್ಸ್ಟ್, ರಿಮೈಂಡರ್ ವೆನ್ ದಟ್ ಈಸ್ ಡಿವೈಡೆಡ್ ಬೈ x-1 ಅಂತ ಕೇಳ್ತಾ ಇದ್ದಾರೆ. ಸೊ ಅದನ್ನು ನೀವು ಡಿವಿಷನ್ ಮೆಥಡ್ ಮಾಡ್ಕೊಂಡು ನೀವು ನೋಡ್ಕೋಬೋದು. ಆ್ಯಂಡ್ ಇಫ್ 2 ಆ್ಯಂಗಲ್ಸ್ ಆರ್ ಕಾಂಪ್ಲಿಮೆಂಟರಿ ದೆನ್ ದೇರ್ ಸಮ್ ಇಸ್ ಆಬ್ವಿಯಸ್ಲಿ ಇಟ್ ಈಸ್ 90 ಡಿಗ್ರಿ. ಓಕೆ, ನೆಕ್ಸ್ಟ್, ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶ್ಚನ್ಸ್. ಕನ್ವರ್ಟ್ 0.66 ಇಂಟು ಎ ಫ್ರಾಕ್ಷನ್. 100% ಬರೆದಿಟ್ಕೊಳ್ಳಿ, ಈ ಕ್ವೆಶನ್ ಖಂಡಿತ ಕೇಳ್ತಾರೆ. ಓಕೆನಾ? ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅದೇ ರೀತಿ ರೈಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ದಿಸ್ ಇಸ್ ಆಲ್ಸೋ ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್. ನೆಕ್ಸ್ಟ್, ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಎ ಆ್ಯಂಡ್ ಬಿ ಇನ್ ದಿ ಫಿಗರ್. ಇದನ್ನು ಕೇಳ್ತಾರೆ. 3, 4 ಅಂತ ಬರೀಬೇಕು. ಬಿ ಎ ಕೇಳಿದ್ರೆ -4, -3. ನೆಕ್ಸ್ಟ್, ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ y ವೆನ್ x = 3? ನೋಡಿ, ಎಕ್ಸನ್ನ ಅಲ್ಲಿ ಹಾಕಿ 3 3s 9 - 9 0, y = 0 ಬರುತ್ತೆ. ಡಿಫೈನ್ ಎ ಲೈನ್ ಸೆಗ್ಮೆಂಟ್ ಅಕಾರ್ಡಿಂಗ್ ಟು ಯೂಕ್ಲಿಡ್ಸ್ ಜಾಮೆಟ್ರಿ. ಆ್ಯಂಡ್ ಇಫ್ 2 ಆ್ಯಂಗಲ್ಸ್ ಆರ್ ಸಪ್ಲಿಮೆಂಟರಿ ವಾಟ್ ಈಸ್ ದೇಯರ್ ಸಮ್? ನೋಡಿ, ಸಪ್ಲಿಮೆಂಟರಿ ಅಂದರೆ ಎಷ್ಟು? ಎರಡು ಆ್ಯಂಗಲ್ ಆ್ಯಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. ರೈಟ್ ದಿ ಡೆಸಿಮಲ್ ಎಕ್ಸ್ಪ್ರೆಷನ್ ಆಫ್ 558 ಅಂತ ಕೊಟ್ಟಿದ್ದಾರೆ. ಸೊ ಅದು ನೋಡ್ಕೊಳ್ಬೋದು, ಆಮೇಲೆ ನೋಡ್ಕೊಳ್ಳೋಣ. ನೆಕ್ಸ್ಟ್, ಸಾಲ್ವ್ ಫಾರ್ ಎಕ್ಸ್. ಓಕೆ, 4x + 5 = 21. ಸೊ ಆ ಕಡೆ ಕಳಿಸಿ 5ನ. ಸೊ ಕಳಿಸಿದ್ರೆ 21 - 5 ಯು ವಿಲ್ ಗೆಟ್ ಅರೌಂಡ್ 16 ಬರುತ್ತೆ ನಿಮಗೆ. ಸೊ 16 ಡಿವೈಡೆಡ್ ಬೈ 4 ಅಂದರೆ ಇಟ್ ಇಸ್ 4. ಓಕೆ, ಅದೇ ರೀತಿ 2 ಮಾರ್ಕ್ ಕ್ವೆಶನ್. ಸರಿ, x + 0.3 ಬಾರ್ ಆ್ಯಸ್ ಅ ಫ್ರಾಕ್ಷನ್. 100% ಗ್ಯಾರಂಟಿ ಕ್ವೆಶನ್ ಇದು. ಈ ಥರ ಮಾಡಲಲ್ಲಿ ಒಂದು ಕ್ವೆಶನ್ 2 ಮಾರ್ಕಿಗೆ ಗ್ಯಾರಂಟಿ ಬರುತ್ತೆ. ಕರೆಕ್ಟಾಗಿ ನೋಡಿ ನೀವು ಸಾಲ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಕನ್ವರ್ಟ್ 2.5 ಇಂಟು ಎ ಫ್ರಾಕ್ಷನ್. ಅದು ಈಸಿ. ಫ್ಯಾಕ್ಟ್ರೈಸ್ ದಿ ಪಾಲಿನಾಮಿಯಲ್ x² - 16 ಯೂಸಿಂಗ್ ಅಲ್ಜಿಬ್ರಾಯಿಕ್ ಐಡೆಂಟಿಟಿ. a² - b² ಫಾರ್ಮುಲಾ ಯೂಸ್ ಮಾಡಬೇಕಲ್ಲಿ. ಓಕೆನಾ? ಅದೇ ರೀತಿ ಫೈಂಡ್ ದಿ ಮಿಡ್ ಪಾಯಿಂಟ್ ಆಫ್ ದಿ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್. ಸೊ ಅದನ್ನು ನೀವು ನೋಡ್ಕೊಳ್ಬೋದು. ಸಾಲ್ವ್ ದಿ ಲೀನಿಯರ್ ಇಕ್ವೇಷನ್ 3x - 4 = 8. 8 - 4 ಬಂದು 4 ಆಗುತ್ತೆ. x = ಎಷ್ಟು ಬರುತ್ತೆ? 4/3 ಬರುತ್ತೆ. ಹೌ ಮೆನಿ ಲೈನ್ಸ್ ಕ್ಯಾನ್ ಬಿ ಡ್ರಾನ್ ಥ್ರೂ ಎ ಒನ್ ಪಾಯಿಂಟ್? ಒಂದು ಪಾಯಿಂಟಲ್ಲಿ ಎಷ್ಟು ಲೈನ್ ಡ್ರಾ ಮಾಡ್ಬೋದು? ಇನ್ಫೈನೈಟ್ ಪಾಯಿಂಟ್ಸ್ನ ಡ್ರಾ ಮಾಡ್ಬೋದು. ಇನ್ ದಿ ಫಿಗರ್ a = 40 ಡಿಗ್ರಿ, ಅದು 400 ಅಲ್ಲ, 40 ಡಿಗ್ರಿ. b = 90 ಡಿಗ್ರಿ. ಸಿ ಎಷ್ಟಾಗುತ್ತೆ? ವೇರ್ a + b = 880 ಡಿಗ್ರಿ. ಸೊ ಈಸಿಯಾಗಿ 180 ಮೈನಸ್ ಅವೆರಡು ಆ್ಯಂಗಲ್ನ ಮಾಡಿದ್ರೆ ನಿಮ್ಗೆ ಆಬ್ವಿಯಸ್ಲಿ ಆನ್ಸರ್ ಬರುತ್ತೆ. ನೆಕ್ಸ್ಟ್, ಫೈಂಡ್ ದಿ ಸ್ಲೋಪ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ದಟ್. ಅದು ಸಿಂಪಲ್. ನೆಕ್ಸ್ಟ್, ಸಿಂಪ್ಲಿಫೈ √72 - √32 + √50. ಓಕೆ, ಅದನ್ನು ಮಾಡ್ಬೋದು. ಮತ್ತು ಫ್ಯಾಕ್ಟ್ರೈಸ್ ದಟ್ ಕಂಪ್ಲೀಟ್ಲಿ ಆ್ಯಂಡ್ ಪ್ಲಾಟ್ ದಟ್ ಆನ್ ಎ ಗ್ರಾಫ್ ಆ್ಯಂಡ್ ವೆರಿಫೈ ದೇ ಆರ್ ಕೊಲಿನಿಯರ್. ನೆಕ್ಸ್ಟ್, ರೈಟ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್. 3x + 5 = 12, 2x - y = 5. ಫೈಂಡ್ 3 ಸೊಲ್ಯೂಷನ್ಸ್ ಆಫ್ ದಟ್ ಈಕ್ವೇಷನ್. ಸೊ ಅದು ಫೈಂಡ್ ಮಾಡ್ಬೋದು. ನೆಕ್ಸ್ಟ್, ಡಿಫೈನ್ ಯೂಕ್ಲಿಡ್ ಸೆಕೆಂಡ್ ಪಾಸ್ಟುಲೇಟ್. ಇದನ್ನು ಪಾಸ್ಟುಲೇಟ್ಸ್ ಅನ್ನೋದು ತುಂಬ ಗ್ಯಾರಂಟಿ ಕೇಳ್ತಾರೆ. ಫೈಂಡ್ ದಿ ವ್ಯಾಲ್ಯೂ ಆಫ್ ಕೆ ಪಾಯಿಂಟ್ 2, 3 ಸ್ಯಾಟಿಸ್ಫೈ ದಿ ಈಕ್ವೇಷನ್ 4x - ky = 5. ಸೊ ಆ ಎರಡು x ಮೈನ ನೀವು ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಕೆ ಸಿಗುತ್ತೆ. ಅದೇ ರೀತಿ 32 ಕ್ವೆಶನ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಟ್ರಯಾಂಗಲ್ ಚಾಪ್ಟರ್. ಈ ಥರ ಕ್ವೆಶನ್ಸ್ನ ಗ್ಯಾರಂಟಿ ಕೇಳ್ತಾರೆ. ಮತ್ತು ಫ್ಯಾಕ್ಟ್ರೈಸ್ ದಿ ಪಾಲಿನಾಮಿಯಲ್ ಅಂತ ಕೇಳ್ತಾರೆ. ಈ ಕ್ವೆಶನ್ ಇಂಪಾರ್ಟೆಂಟ್ ಆಗುತ್ತೆ. ಪ್ರೂವ್ ದಟ್ ದಿ ಸಮ್ ಆಫ್ ಆ್ಯಂಗಲ್ಸ್ ಇನ್ ಎ ಟ್ರಯಾಂಗಲ್ ಇಸ್ 180 ಡಿಗ್ರಿ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವೆಶನ್, ಗ್ಯಾರಂಟಿ ಕೇಳ್ತಾರೆ. ಓಕೆ, ಮಾರ್ಕ್ ದಿ ಪಾಯಿಂಟ್ಸ್
ABCD ಇನ್ ಕೋಆರ್ಡಿನೇಟ್ ಪ್ಲೇನ್ ಅಂತ 4 ಮಾರ್ಕ್ಸ್ಗೆ ಕೇಳ್ತಾರೆ. ಅಪಾರ್ಟ್ ಫ್ರಮ್ ದ ಸ್ಟೇಟ್ ಎನಿ 2 ಆಕ್ಸಿಯಮ್ಸ್ ವಿತ್ ಎಕ್ಸಾಂಪಲ್. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವೆಶನ್. ತುಂಬ ಇಂಪಾರ್ಟೆಂಟ್ ಅದು ಆಕ್ಸಿಯಮ್ಸ್ ಮತ್ತು ಪಾಸ್ಟುಲೇಟ್ಸು. ಓಕೆ, ಮಿಡ್ ಟರ್ಮ್ಗಂತೂ ಗ್ಯಾರಂಟಿ ಕೇಳ್ತಾರೆ. ನೆಕ್ಸ್ಟ್ ರೈಟ್ 4 ಸೊಲ್ಯೂಷನ್ಸ್ ಫಾರ್ ಲೀನಿಯರ್ ಈಕ್ವೇಷನ್. ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಅದೇ ರೀತಿ 5 ಮಾರ್ಕ್ಸಲ್ಲಿ ನಿಮಗೆ ಫ್ಯಾಕ್ಟ್ರೈಸಲ್ಲಿ 2 ಕ್ವೆಶನ್ ಇದೆ. ಅದೇ ರೀತಿ ಎಕ್ಸ್ಪ್ಯಾಂಡ್ A+B+C ಹೋಲ್ ಸ್ಕ್ವೇರ್ ಸಿಂಪಲ್ ಫಾರ್ಮುಲಾ 1 ಮಾರ್ಕಿಗೆ ಕೇಳಿದ್ದಾರೆ. ಸೊ ನೀವು ಇಷ್ಟು ಕ್ವೆಶನ್ಸನ್ನು ಒಂದ್ಸಲಿ ಕರೆಕ್ಟಾಗಿ ಕೂತ್ಕೊಂಡು ಸಾಲ್ವ್ ಮಾಡಿ, ಇದರ ಮಾಡಲಲ್ಲಿ ಕೆಲವೊಂದು ಕ್ವೆಶನ್ಸನ್ನು ಸಾಲ್ವ್ ಮಾಡಿ. ಸೊ ಹಾಗೆ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಒಳ್ಳೆ ಮಾರ್ಕ್ಸ್ ಎಕ್ಸಾಮಲ್ಲಿ ಬರುತ್ತೆ. ಓಕೆ, ಇಲ್ಲಿ ಕೊಟ್ಟಿರತಕ್ಕಂತಹ ಮಾಡಲಲ್ಲಿ ನಿಮಗೆ ಕ್ವೆಶನ್ಸ್ ಬರೋ ಸಾಧ್ಯತೆ ಜಾಸ್ತಿ ಇದೆ. ಸೊ ನಿಮಗೆ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ವೀಡಿಯೋಸನ್ನು ಮಾಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಲೇ, ಆ್ಯಂಡ್ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.